ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೌನವಾಗಿರೋದು ಯಾಕೆ? ಯಾವತ್ತೂ ಮೌನಕ್ಕೆ ಶರಣಾಗದಂತಹ ಸಿದ್ದರಾಮಯ್ಯವರು ಕಳೆದ ಇದೇ ತಿಂಗಳು 19ನೇ ತಾರೀಕಿಂದ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳಲ್ಲಿ ಹೆಚ್ಚು ಮಾತನಾಡದೇ ಇರೋದು ಯಾಕೆ? ಈ ಪ್ರಶ್ನೆಗಳು ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕಾಡ್ತಾ ಇದೆ, ಅದೇ ರೀತಿ ಬೇರೆ ಪಕ್ಷದ ನಾಯಕರಿಗೂ ಕೂಡ ಕಾಡ್ತಾ ಇದೆ. ಯಾಕಂತ ಕೇಳಿ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೀವಿ. 19ನೇ ತಾರೀಕು ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಂತಹ ಚಳಿಗಾಲದ ಅಧಿವೇಶನ ಕೊನೆಯ ದಿನ ಆಗಿತ್ತು. ಆ ಸಂದರ್ಭದಲ್ಲಿ ಆದಂತಹ ಒಂದು ಗದ್ದಲ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿ.ಟಿ. ಅವರ ಮಾತಿನ ಚಕಮಕಿಯ ನಡುವೆ ಭಾಳಷ್ಟು ಸದ್ದು ಮತ್ತು ಸುದ್ದಿ ಆಯಿತು. ಇಡೀ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಈ ಹೇಳಿಕೆ ಸದ್ದಾಯಿತು, ಸುದ್ದಿ ಆಯಿತು. ಆದರೆ ಸಿದ್ದರಾಮಯ್ಯವರು ಹೆಚ್ಚು ಈ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ಮುಂದಾಗಲಿಲ್ಲ. ಅದೇ ರೀತಿ ಅವತ್ತು ರಾತ್ರಿ ಸಿ.ಟಿ. ಅವರನ್ನು ಬೆಳಗಾವಿ ಪೊಲೀಸರು ಬಂಧನ ಮಾಡ್ತಾರೆ. ತದಬಳಿಕ ಇಡೀ ರಾತ್ರಿ ಅವರನ್ನು ಬೇರೆ ಬೇರೆ ಕಡೆ ಸುತ್ತಾಡಿಸ್ತಾರೆ. ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಜಿಲ್ಲೆಗಳನ್ನು ಸುತ್ತಾಡಿಸಿದ್ರು ಅನ್ನುವಂಥ ಒಂದು ಆರೋಪವನ್ನು ಸ್ವತಃ ಸಿ.ಟಿ. ಅವರು ಮಾಡ್ತಾರೆ. ಇದರ ಹಿಂದೆ ಒಬ್ಬ ಪ್ರಭಾವಿ ಸಚಿವರು ಇದ್ದರೂ ಅವರ ಅಣತಿಗೆ ತಕ್ಕಂತೆ ಪೊಲೀಸರು ನಡ್ಕೊಂಡ್ರು ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಸಿ.ಟಿ. ಅವರು ಮಾಡ್ತಾರೆ. ಆ ಪ್ರಭಾವಿ ಸಚಿವ ಮತ್ತಾರು ಅಲ್ಲ, ಸಿ.ಟಿ. ಅವರ ಪ್ರಕಾರ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅವರ ಅಣತಿಯಂತೆ ಬೆಳಗಾವಿ ಪೊಲೀಸರು ಇಡೀ ರಾತ್ರಿ ನನ್ನನ್ನು ಬೇರೆ ಬೇರೆ ಕಡೆ ಕರ್ಕೊಂಡೋದ್ರು, ನಾನೇನು ಟೆರರಿಸ್ಟಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಸಿ.ಟಿ. ಅವರು ಕೇಳಿದರು. ಇಷ್ಟೆಲ್ಲ ಆದ ಬಳಿಕವೂ ಕೂಡ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರು ಮೌನಕ್ಕೆ ಶರಣಾಗಿದ್ದರು. ಸಿದ್ದರಾಮಯ್ಯವರು ಬಹಿರಂಗವಾಗಿ ಏನನ್ನು ಕೂಡ ಹೇಳಿಲ್ಲ. ಸಿ.ಟಿ. ಅವರು ಹೇಳಿದ್ದಾರೆ ಅನ್ನಲಾದಂಥ ಒಂದು ಹೇಳಿಕೆ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಬೂಸ್ಟನ್ನು ಕೊಟ್ಟಿತ್ತು. ಒಂದು ಹೆಣ್ಣಿನ ಬಗ್ಗೆ ಈ ರೀತಿಯಾಗಿ ಹೇಳಿಕೆ ಅಕ್ಷಮ್ಯ ಅನ್ನುವಂಥದ್ದನ್ನು BJPಯವರು ಕೂಡ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ 2-3 ಗಂಟೆಗಳು ಕಳೆದ ಬಳಿಕ ಸರ್ಕಾರ ನಡ್ಕೊಂಡಂತಹ ಒಂದು ರೀತಿ ಡಿ.ಕೆ. ಶಿವಕುಮಾರ್ ಅವರ ಇನ್ವಾಲ್ವ್ಮೆಂಟ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇನ್ವಾಲ್ವ್ಮೆಂಟಿಂದಾಗಿ ಅದು ಎಲ್ಲ ಒಂದು ಕಡೆ ಸಿ.ಟಿ. ಅವರ ಕಡೆ ಮರೆಸಿ ಕನ್ವರ್ಟ್ ಆಯಿತು. ಇದು ಒಂದು ಕಡೆ. ಆದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದ ವಿಚಾರಗಳು ಕೂಡ ಈಗ ಚರ್ಚೆಗೆ ಬರ್ತಾ ಇದ್ದಾವೆ. ಮುನಿರತ್ನ ಅವರು ಮೊನ್ನೆ ವಾಜಪೇಯಿ ಜನ್ಮದಿನಾಚರಣೆಗೆ ಹೋದಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದರು, ಮೊಟ್ಟೆಯಿಂದ ಹೊಡೆದ್ರು ಅನ್ನುವಂಥ ಒಂದು ಗದ್ದಲ ಭಾಳಷ್ಟು ಚರ್ಚೆ ಆಯಿತು. ಕೇವಲ ರಾಜ್ಯಕ್ಕಷ್ಟೇ ಇದು ಕೂಡ ಸೀಮಿತ ಆಗಲಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಯಿತು. ಇವತ್ತಿಗೂ ಕೂಡ ಸುದ್ದಿ ಆಗ್ತಾ ಇದೆ. ಮುನಿರತ್ನ ಅವರು ಪದೇ ಪದೇ ಹೇಳ್ತಾ ಇರುವಂಥದ್ದು, ಈ ಘಟನೆಯ ಹಿಂದೆ, ಈ ಕೃತ್ಯದ ಹಿಂದೆ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಹಾಗೂ ಕುಸುಮಾ ಹನುಮಂತರಾಯಪ್ಪ, ಕುಸುಮಾ ಅವರ ತಂದೆ ಹನುಮಂತರಾಯಪ್ಪ ಅವರ ಕೈವಾಡ ಇದೆ. ನನ್ನನ್ನು ಶಾಸಕ ಸ್ಥಾನದಿಂದ ಕೆಳಗಿಳಿಸಬೇಕು, ಕುಸುಮಾ ಅವರನ್ನು ಶಾಸಕರನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನನ್ನ ಮೇಲೆ ಮೊಟ್ಟೆಯನ್ನು ಓಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮುನಿರತ್ನ ಅವರು ಮಾಡ್ತಾ ಇರುವಂಥದ್ದು. ಆದರೆ ಮುನಿರತ್ನ ಅವರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವಂತಹ ಕುಸುಮಾ ಆಗಿರ್ಬೋದು, ಡಿ.ಕೆ. ಸುರೇಶ್ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಮುನಿರತ್ನ ಅವರಿಂದ ನನಗೆ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ಮುನಿರತ್ನ ಅವರ ವಿರುದ್ಧ ರೇಪ್ ಕೇಸ್ ದಾಖಲು ಮಾಡಿರುವಂತಹ ಸಂತ್ರಸ್ತೆ ಬಹಿರಂಗವಾಗಿ ಮುನಿರತ್ನ ಅವರಿಗೆ ಸವಾಲನ್ನು ಹಾಕಿದ್ದಾರೆ. ಅದಕ್ಕೂ ಮೊದಲು ಮುನಿರತ್ನ ಅವರು ಕೂಡ ಕುಸುಮಾ ಅವ್ರಿಗೆ ಸವಾಲನ್ನು ಹಾಕಿದರು, ಒಂದು ವೇಳೆ ನೀವು ಆಣೆ ಪ್ರಮಾಣಕ್ಕೆ ಬನ್ನಿ ಅನ್ನುವಂಥದ್ದನ್ನು. ಕುಸುಮಾ ಅವರು ಆಣೆ ಪ್ರಮಾಣಕ್ಕೆ ಬರೋದು ಬೇಡ, ನಾನು ಆಣೆ ಪ್ರಮಾಣಕ್ಕೆ ಬರ್ತೀನಿ, ಬನ್ನಿ ಅನ್ನುವಂಥ ಒಂದು ಸವಾಲನ್ನು ಈಗ ಸಂತ್ರಸ್ತೆಯವರು ಆಗಿದ್ದಾರೆ. ಇಷ್ಟೆಲ್ಲ ಆಗ್ತಿದ್ರೂ ಕೂಡ ಮೈನ್ ಪಿಕ್ಚರಲ್ಲಿ ಸಿದ್ದರಾಮಯ್ಯವರು ಕಾಣ್ಕೊಳ್ತಾ ಇಲ್ಲ. ಸಿದ್ದರಾಮಯ್ಯವರು ಎರಡೂ ಪ್ರಕರಣಗಳ ಬಗ್ಗೆ ಹೆಚ್ಚು ಮಾತನಾಡ್ತಾ ಇಲ್ಲ. ಕೇಳಿ ಈ ಬಾರಿ ಅಧಿಕಾರದ ಹಂಚಿಕೆಯ ಸೂತ್ರ ಆಗಿದೆ ಅನ್ನುವಂಥ ಒಂದು ಚರ್ಚೆಗಳು ಆಗಿಂದಾಗೆ ಆಗ್ತಲೇ ಇದ್ದಾವೆ, ದೆಹಲಿ ಮಟ್ಟದಲ್ಲೂ ಕೂಡ ಆಗ್ತಲೇ ಇದ್ದಾವೆ. ಆಗಿದ್ದರೂ ಕೂಡ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿ ಜೊತೆಗೆ ಗೃಹ ಇಲಾಖೆಯನ್ನು ನಿಭಾಯಿಸ್ತಾ ಇರುವಂಥವರು ಪರಮೇಶ್ವರ್ ಅವರು. ಈ ಇಬ್ಬರನ್ನು ಹೊರತುಪಡಿಸಿ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಹೆಸರು, ಡಿ.ಕೆ. ಶಿವಕುಮಾರ್ ಅವರ ಇನ್ವಾಲ್ವ್ಮೆಂಟ್. ಈಗಿದ್ರೂ ಸಿದ್ದರಾಮಯ್ಯವರು ಈ ಎರಡೂ ಪ್ರಕರಣದಲ್ಲೂ ಹೆಚ್ಚಾಗಿ ಮಾತಾಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಇನ್ನಷ್ಟು ಹೇಳಿಕೆಗಳನ್ನು ಕೊಡಲಿ, ಸರ್ಕಾರಕ್ಕೆ ಆಗ್ತಾ ಇರುವಂತಹ ಡ್ಯಾಮೇಜನ್ನು ಅವರಿಂದಲೇ ಹೆಚ್ಚು ಆಗ್ತಿದೆ ಅನ್ನುವಂಥ ಪ್ರೊಜೆಕ್ಟ್ ಮಾಡೋದಕ್ಕೆ ಸಿದ್ದರಾಮಯ್ಯವರು ಮುಂದಾಗ್ತಾ ಇದ್ದಾರಾ, ಇಲ್ಲವೇ ಈ ಪ್ರಕರಣಗಳು ತೀರಾ ವೈಯಕ್ತಿಕ ವಿಚಾರಗಳಾಗಿದ್ದಾವೆ, ವೈಯಕ್ತಿಕವಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರು ತೆಗೆದುಕೊಂಡಿದ್ದಾರೆ, ಹೀಗಾಗಿ ನಾವ್ಯಾಕೆ ರಿಯಾಕ್ಟ್ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರು ಬಂದ್ರ? ಈ ಚರ್ಚೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಆರಂಭ ಆಗಿರುವಂಥದ್ದು. ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯವರು ರಾಜಕೀಯ ಸಂಕಷ್ಟ ಬಂದಂತಹ ಸಂದರ್ಭದಲ್ಲಿ ಒಂದು ಓವರ್ ಪ್ರೊಆಕ್ಟಿವ್ ಆಗ್ತಾರೆ, ಇಲ್ಲ ಅಂತ ಹೇಳಿದ್ರೆ ಮೌನಕ್ಕೆ ಶರಣಾಗ್ತಾರೆ. ಅದರ ಎರಡರ ಹಿಂದೆ
ಭಾಳಷ್ಟು ಸಂದೇಶಗಳಿರ್ತವೆ. ಅವರ ಕಾರ್ಯಕರ್ತರಿಗಾಗಿರ್ಬೋದು, ಶಾಸಕರಿಗಾಗಿರ್ಬೋದು, ಸಚಿವರಿಗಾಗಿರ್ಬೋದು, ಯಾರು ಕೂಡ ಮಾತಾಡಬೇಡಿ. ಯಾಕಂತೇಳಿದ್ರೆ ಯಾರು ಡ್ಯಾಮೇಜ್ ಆಗ್ತಿದ್ದಾರೋ ಅವ್ರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಮೌನಕ್ಕೆ ಶರಣಾದ್ರ ಅನ್ನುವಂಥ ಒಂದು ಪ್ರಶ್ನೆಗಳು ಈ ಕ್ಷಣದಲ್ಲಿ ಉಟ್ಕೊಂಡಿದ್ದಾವೆ. ಒಟ್ಟಾರೆ ಮಾರ್ಚ್ ಆದ ಬಳಿಕ ಅಂದರೆ ಬಜೆಟ್ ಆದ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಭಾಳಷ್ಟು ಬದಲಾವಣೆಗಳು ಆಗ್ತವೆ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಇರುವಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಮೌನಕ್ಕೆ ಶರಣಾಗಿರುವಂಥದ್ದು ಒಂದು ರೀತಿದು ಮೌನಂ ಸಮ್ಮತಿ ಲಕ್ಷಣವಾ, ಇಲ್ಲವೇ ಮೌನವಾಗಿದ್ದುಕೊಂಡೇ ಮುಂದಿನ ಆಟಗಳನ್ನು ಸಿದ್ದರಾಮಯ್ಯ ಮತ್ತು ಅವ್ರ ಟೀಮ್ ಶುರು ಮಾಡಿದೆಯಾ ಅನ್ನುವಂಥ ಒಂದು ಚರ್ಚೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಶುರುವಾಗಿದೆ. ಜೊತೆಗೆ JDS ಹಾಗೂ BJP ನಾಯಕರು ಕೂಡ ಇದನ್ನೇ ಚರ್ಚೆ ಮಾಡ್ತಾ ಇದ್ದಾರೆ.